ಮಗಳ ದಾರ. ಬೆಂಗಳೂರು 2048. ಇಂದಿರಾನಗರದ ಆ ಚಿಕ್ಕ ಗಲ್ಲಿಯಲ್ಲಿದ್ದ ಮಾಂಗಲ್ಯ ಬಂಧನ ಬೈ ಅನು ಈಗ ಬೆಂಗಳೂರಿನ ಅತಿದೊಡ್ಡ ಹೆರಿಟೇಜ್ ಜ್ಯುವೆಲರಿ ಬ್ರಾಂಡ್. 3 ಬ್ರಾಂಚ್ ಅಲ್ಲ, 12 ಬ್ರಾಂಚ್. ಆದರೆ ಮೊದಲ ಅಂಗಡಿ ಇನ್ನೂ ಹಾಗೇ ಇದೆ. ಗೋಡೆಯ ಬಣ್ಣ ಸ್ವಲ್ಪ ಮಾಸಿದೆ, ಆದರೆ ಆ ಫ್ರೇಮ್ನಲ್ಲಿದ್ದ ಪತ್ರ ಇನ್ನೂ ಹಾಗೇ ಇದೆ. ಆ ಅಂಗಡಿಯ ಮುಂದೆ ಈಗ ಒಂದು ಹೊಸ ಕಾರು ಬಂದು ನಿಂತಿತು. ಅದರಿಂದ ಇಳಿದವಳು ಕಮಲಾ, ಅನು ಮತ್ತು ಕಾರ್ತಿಕ್ರ ಮಗಳು. ಈಗ 22 ವರ್ಷ, ಲಂಡನ್ನಲ್ಲಿ ಡಿಸೈನ್ ಓದಿ ವಾಪಸ್ ಬಂದಿದ್ದಾಳೆ. ಅವಳ ಕೊರಳು ಖಾಲಿ ಇತ್ತು. ಕಿವಿಯಲ್ಲಿ ಸಣ್ಣ ಹರಳು, ಕೈಯಲ್ಲಿ ಟ್ಯಾಟೂ, ಒಂದು ಸಣ್ಣ ಅರಿಶಿನದ ದಾರದ ಚಿತ್ರ. ಅವಳು ಅಂಗಡಿ ಒಳಗೆ ಬಂದಳು. ಅಂಗಡಿಯಲ್ಲಿ ಈಗ ಅನು ಕೂರುವುದಿಲ್ಲ. 48 ವರ್ಷದ ಅನು ಈಗ ಹಿಂಭಾಗದ ರೂಮಿನಲ್ಲಿ ಹೊಸ ಡಿಸೈನ್ ಮಾಡುತ್ತಿರುತ್ತಾಳೆ. ಕಾರ್ತಿಕ್ 50 ವರ್ಷ, ಕೂದಲು ಬೆಳ್ಳಗಾಗಿದೆ. ಅಮ್ಮ, ನಾನು ಮದುವೆ ಆಗಲ್ಲ. ಕಮಲಾ ಒಳಗೆ ಬರುತ್ತಲೇ ಹೇಳಿದಳು. ಅನು ಬೆಚ್ಚಿಬಿದ್ದಳು. ಏನೇ? ಯಾಕೆ? ಕಮಲಾ ತನ್ನ ಫೋನ್ ತೆಗೆದು ಒಂದು ಫೋಟೋ ತೋರಿಸಿದಳು. ಒಬ್ಬ ಹುಡುಗ, ಉದ್ದ ಕೂದಲು, ಕೈಯಲ್ಲಿ ಗಿಟಾರ್, ವಿದೇಶಿ ಹುಡುಗ. ಹೆಸರು ಆದಮ್. ಲಂಡನ್ನಲ್ಲಿ ಅವಳ ಕ್ಲಾಸ್ಮೇಟ್. ಇವನು ನನ್ನ ಪ್ರೀತಿಸ್ತಾ ಇದ್ದಾನೆ. ನಾನು ಇವನನ್ನೇ ಮದುವೆ ಆಗ್ತೀನಿ. ಆದರೆ ಇವನಿಗೆ ನಮ್ಮ ಮಂತ್ರ, ತಾಳಿ, 3 ಗಂಟು ಯಾವುದರಲ್ಲೂ ನಂಬಿಕೆ ಇಲ್ಲ. ಅವನು ಹೇಳ್ತಾನೆ, ಪ್ರೀತಿ ಇದ್ದರೆ ಸಾಕು, ದಾರ ಯಾಕೆ ಎಂದು. ನನಗೂ ಅನಿಸ್ತಾ ಇದೆ ಅಮ್ಮ. ನೀನು ನನ್ನ ಕೈಗೆ ಕಟ್ಟಿದ ಆ ಬೆಳ್ಳಿಯ ದಾರ ನನಗೆ ಕವಚ ಆಯ್ತು. ಆದರೆ ನಾನು ಬೇರೆಯವರಿಗೆ ಕಟ್ಟಿಕೊಳ್ಳಬೇಕಾ? ಅನು ಏನೂ ಹೇಳಲಿಲ್ಲ. ಅವಳು ಮೆಲ್ಲಗೆ ಎದ್ದು ಆ ಹಳೆಯ ಬೀರುವನ್ನು ತೆರೆದಳು. ಅದರಲ್ಲಿ ಇನ್ನೂ ಆ 3 ವಸ್ತುಗಳು ಇದ್ದವು. 1. ಕಮಲಮ್ಮನ 50 ವರ್ಷ ಹಳೆಯ ಹರಿದ ಅರಿಶಿನದ ದಾರ. 2. ಕಾರ್ತಿಕ್ ಅಜ್ಜಿಯ ಉಂಗುರ ಕರಗಿಸಿ ಮಾಡಿದ ಬಟ್ಟಲು ಇರುವ ದಾರ. 3. ಪುಟ್ಟ ಕಮಲಳಿಗೆ ಕಟ್ಟಿದ ಆ ಸಣ್ಣ ಬೆಳ್ಳಿಯ ದಾರ. ಅವಳು 3 ತೆಗೆದು ಮೇಜಿನ ಮೇಲೆ ಇಟ್ಟಳು. ಕಮಲಾ, ನಿನ್ನ ಅಜ್ಜಿ, ನಿನ್ನ ಮುತ್ತಜ್ಜಿ, ನಾನು 3 ಜನ ಬೇರೆ ಬೇರೆ ಕಾಲದವರು. ನಿನ್ನ ಮುತ್ತಜ್ಜಿಗೆ ಚಿನ್ನ ಇರಲಿಲ್ಲ, ಆದರೂ ದಾರ ಕಟ್ಟಿಕೊಂಡಳು. ನನಗೆ ಚಿನ್ನ ಇತ್ತು, ಆದರೂ ಅರಿಶಿನ ದಾರವನ್ನೇ ಆರಿಸಿಕೊಂಡೆ. ನಿನಗೆ ಚಿನ್ನದ ಅವಶ್ಯಕತೆಯೇ ಇಲ್ಲ, ಆದರೂ ನೀನು ಪ್ರಶ್ನೆ ಕೇಳ್ತಾ ಇದೀಯಾ? ಇದು ತಪ್ಪಲ್ಲ. ಪ್ರತಿ ತಲೆಮಾರು ಈ ದಾರವನ್ನು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗಲೇ ಅದರ ಬೆಲೆ ಗೊತ್ತಾಗೋದು. ಕಾರ್ತಿಕ್ ಒಳಗೆ ಬಂದ. ಮಗಳ ಮಾತು ಕೇಳಿಸಿಕೊಂಡಿದ್ದ. ಕಮಲಾ, ಆದಮ್ನನ್ನು ನಾಳೆ ಮನೆಗೆ ಕರೆದುಕೊಂಡು ಬಾ. ಅವನ ಜೊತೆ ನಾನು ಮಾತನಾಡ್ತೀನಿ. ಮರುದಿನ ಆದಮ್ ಬಂದ. ನೀಲಿ ಕಣ್ಣು, ನಮ್ರತೆಯ ಹುಡುಗ. ಕನ್ನಡ ಬರಲ್ಲ, ಇಂಗ್ಲಿಷ್ ಮಾತನಾಡ್ತಾನೆ. ಕಾರ್ತಿಕ್ ಅವನನ್ನು ಕೂರಿಸಿಕೊಂಡು ಹೇಳಿದ. ಕಮಲಾ ಸುಮ್ಮನೆ ಕೇಳುತ್ತಿದ್ದಳು. ಅನು ಮುಂದುವರೆಸಿದಳು, ನೀನು ಕಮಲನ್ನು ಪ್ರೀತಿಸುತ್ತೀಯಾ? ಅನು ಕಮಲ ಕಡೆ ತಿರುಗಿದಳು. ನೋಡು ಕಣೆ, ನಿನ್ನ ಅಜ್ಜಿ 3 ಗಂಟು ಹಾಕಿದರು. ಮನಸ್ಸು, ಮಾತು, ನಡತೆ. ನಿನ್ನ ಕಾಲದಲ್ಲಿ 3 ಗಂಟು ಬೇರೆ ಇರಬಹುದು. ಗೌರವ, ಸ್ವಾತಂತ್ರ್ಯ, ಸ್ನೇಹ. ದಾರ ಅದೇ ಇರಬೇಕೆಂದು ಇಲ್ಲ, ಬಂಧ ಗಟ್ಟಿಯಾಗಿರಬೇಕು. ಕಮಲಳಿಗೆ ಅರ್ಥವಾಯಿತು. ಅವಳು ಆದಮ್ ಕೈ ಹಿಡಿದಳು. 1 ವಾರದ ನಂತರ ಅದೇ ಇಂದಿರಾನಗರದ ಹಳೆಯ ಅಂಗಡಿಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ. ಶೇಷಗಿರಿ ಭಟ್ಟರು ಇನ್ನೂ ಬದುಕಿದ್ದಾರೆ. 90 ವರ್ಷ, ಕಣ್ಣು ಕಾಣಲ್ಲ, ಆದರೆ ಮಂತ್ರ ಬಾಯಿಪಾಠ. ಅವರು ಕುರ್ಚಿಯಲ್ಲಿ ಕೂತಿದ್ದಾರೆ. ಮಂಟಪ ಇಲ್ಲ, ಹೂವಿನ ಅಲಂಕಾರ ಇಲ್ಲ, ಕೇವಲ ಕುಟುಂಬದವರು. ಕಮಲ ರೇಷ್ಮೆ ಸೀರೆ ಉಟ್ಟಿಲ್ಲ, ಬಿಳಿ ಖಾದಿ ಸೀರೆ ಉಟ್ಟಿದ್ದಾಳೆ. ಆದಮ್ ಧೋತಿ ಉಟ್ಟಿಲ್ಲ, ಬಿಳಿ ಪಂಚೆ ಮತ್ತು ಶರ್ಟ್ ಹಾಕಿದ್ದಾನೆ. ಭಟ್ಟರು ಹೇಳಿದರು, ಇವತ್ತು 2 ಸಂಸ್ಕೃತಿಯ ಮಾಂಗಲ್ಯ ಬಂಧನ. ಮೊದಲು ಆದಮ್ ತನ್ನ ಗಿಟಾರ್ ತೆಗೆದುಕೊಂಡ. ಅವನು ಕಮಲಳಿಗೆಂದು ಬರೆದ ಮೊದಲ ಹಾಡನ್ನು ಹಾಡಿದ. ಹಾಡಿನ ಸಾಹಿತ್ಯ, I promise to respect you, to let you free, and to be your friend forever. ಆಮೇಲೆ ಕಮಲಾ ತನ್ನ ಅಮ್ಮ ಕೊಟ್ಟ ಆ 3 ದಾರಗಳಲ್ಲಿ ಅತ್ಯಂತ ಹಳೆಯದಾದ ತನ್ನ ಮುತ್ತಜ್ಜಿ ಕಮಲಮ್ಮನ 70 ವರ್ಷ ಹಳೆಯ ಅರಿಶಿನದ ದಾರದ ಒಂದು ಎಳೆಯನ್ನು ತೆಗೆದು ಆದಮ್ನ ಕೈಗೆ ಕಟ್ಟಿದಳು. ಇದು ನಿನಗೆ ಬಂಧನ ಅಲ್ಲ ಆದಮ್, ಇದು ನಿನಗೆ ನನ್ನ ಕುಟುಂಬದ ಕವಚ. ನನ್ನ ಮುತ್ತಜ್ಜಿ ಈ ದಾರದಿಂದ 50 ವರ್ಷ ಬದುಕಿದಳು. ಇನ್ಮೇಲೆ ಇದು ನಿನ್ನನ್ನು ಕಾಯುತ್ತೆ. ಆದಮ್ ಕಣ್ಣಲ್ಲಿ ನೀರು. ಅವನು ತನ್ನ ಜೇಬಿನಿಂದ ಒಂದು ಸಣ್ಣ ಬೆಳ್ಳಿಯ ಉಂಗುರ ತೆಗೆದು ಕಮಲಳ ಬೆರಳಿಗೆ ಹಾಕಿದ. ಆದರೆ ಉಂಗುರದ ಒಳಗೆ ಕೆತ್ತನೆ ಇತ್ತು, ಕನ್ನಡದಲ್ಲಿ ನಂಬಿಕೆ.
ಅನು ದೂರದಿಂದ ನೋಡುತ್ತಾ ಅಳುತ್ತಿದ್ದಳು. ಅವಳ ಕೊರಳಲ್ಲಿ ಇನ್ನೂ ಆ 2 ಗ್ರಾಂನ ಅರಿಶಿನದ ದಾರ ಇತ್ತು. ಅದು ಈಗ ಕಪ್ಪಾಗಿತ್ತು, ಆದರೆ ಗಟ್ಟಿಯಾಗಿತ್ತು. ಕಾರ್ತಿಕ್ ಅವಳ ಹೆಗಲ ಮೇಲೆ ಕೈ ಇಟ್ಟ. ನಮ್ಮ ದಾರ ಇನ್ನೂ ಮುಂದುವರಿಯಿತು ಅಲ್ಲವಾ? ಅನು: ಹೌದು, ಈಗ ಅದು ಬೆಳ್ಳಿಯ ದಾರದಿಂದ, ಹಾಡಿನ ದಾರದಿಂದ, ಉಂಗುರದ ದಾರದಿಂದ ಮುಂದುವರಿಯುತ್ತೆ. ಆದರೆ ಹೆಸರು ಒಂದೇ, ಮಾಂಗಲ್ಯ ಬಂಧನ. ಸಂಜೆ ಎಲ್ಲರೂ ಊಟ ಮಾಡಿ ಹೋದರು. ಕಮಲಾ ತನ್ನ ಅಂಗಡಿಯ ಗೋಡೆಯ ಮೇಲೆ ಹೊಸ ಫ್ರೇಮ್ ಹಾಕಿದಳು. ಅದರಲ್ಲಿ ಅವಳ ಮುತ್ತಜ್ಜಿಯ ಹರಿದ ದಾರ, ಅವಳ ಅಮ್ಮನ 2 ಗ್ರಾಂ ತಾಳಿ, ಅವಳ ಬೆಳ್ಳಿಯ ಕೈದಾರ ಮತ್ತು ಆದಮ್ನ ಉಂಗುರದ ಫೋಟೋ. ಕೆಳಗೆ ಬರೆದಳು: 1968 ಅರಿಶಿನದ ದಾರ, 2025 ನಂಬಿಕೆಯ ದಾರ, 2048 ಹಾಡಿನ ದಾರ. ಬಂಧನ ಒಂದೇ, ದಾರ ಬೇರೆ. ಮುಕ್ತಾಯ, ನಿಜವಾದ ಮುಕ್ತಾಯ. ಮಾಂಗಲ್ಯ ಬಂಧನ ಅಂದರೆ ಹೆಣ್ಣಿಗೆ ಹಾಕುವ ಬೇಡಿಯಲ್ಲ, ಮನುಷ್ಯತನಕ್ಕೆ ಕೊಡುವ ಕವಚ.